ಒರಿಸ್ಸಾಯಿಂದ ಬಂದಿದ್ದಾರೆ. 4 people have come from Orissa. They have booked a room taking the assistance of one Mr. Suresh here. They have entered the premises. After entering the premises, they have met one of our MLAs. Morning. They are offering 5 crores for vote. They have come with a blank check. They wanted 2 members. They have brought 2 checks from the BJP side. So the MLA has refused. He has informed us. So our people have handed over the checks and the people. 2 of them have escaped and 2 of them have been caught. They have accepted that. Yes, we came for the same purpose. So a complaint has been on the way to file that. So they are doing the job as per the law. This is the great Operation Lotus carried out by BJP friends. So the further they will only, our leaders are there, the ACC secretaries and OCP is also there. They will explain to all of you what is going on. This is what I would like to inform you. ಬಟ್ ಸರ್ ಬಿಜೆಪಿ ಎಲ್ಲ ಕಡೆ ಹೀಗೆ ಮಾಡಿ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ 8 MLA ಇತ್ತು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಿ ಟ್ರಾನ್ಸ್ಲೇಷನ್ ಅಂತ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಿದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಆಗುತ್ತೆ ಅಂತ ಎಲ್ಲಿ ಕರ್ಕೊಂಡ್ಬಂದ್ರು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನೋ ಭೇಟಿ ಮಾಡಿ ಅವರ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಪಕ್ಷದ MLA, ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ? ಬಿಜೆಪಿ ಅಲ್ಲ, ನೀವು ಹೋಗ್ತೀರಾ ಸರ್ ಅವ್ರ ಜೊತೆ? ನೋಡೋಣ. ಫಸ್ಟು ಮೀಟಿಂಗ್ ಕರ್ಕೊಂಡಿದ್ದೀರಲ್ಲ, ಇದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ಇದೆಲ್ಲ ಸ್ವಲ್ಪ ಮೊಬೈಲ್ ಯಾರು ಎಲ್ಲ ನನ್ನ ಪಂಚಾಯತ್ ಎಲ್ಲ ಅಲ್ಲಿ ನೀವು ಬಂದಿರ್ಬೇಕಾರೆ ಎಲ್ಲ ಬಂದಿದೆ. ಎಲ್ಲ ನಾನು ಡೈಲಿಗೆಲ್ಲ ಕಳಿಸ್ಬೇಕು, ರಿಪೋರ್ಟ್ ಎಲ್ಲ ಕಳಿಸ್ತೀನಿ. ಸರ್, ಅಲ್ಲಿ ಚುನಾವಣಾ ಆಯೋಗ ಇವತ್ತು 4 ಗಂಟೆ ಪ್ರೆಸ್ ಮೀಟ್ ಇಟ್ಕೊಂಡಿದ್ದಾರೆ. ರಾಜ್ಯದಲ್ಲೂ ಉಪಚುನಾವಣೆ ಘೋಷಣೆ ಆಗ್ಬೋದು ಅಂತ ಆಗಲಿ ಬಿಡಿ, ನಾವು ತಯಾರಿದ್ದೀವಿ. ಅದರಿಂದ ನಮಗೆಲ್ಲ ಅನುಮಾನ ಇಲ್ಲ. ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀವಿ. ನಾವು ಎಲೆಕ್ಷನ್ ಎದುರಿಸೋಕ್ಕೆ ಸಿದ್ಧ. ದಾವಣಗೆರೆ ಟಿಕೆಟ್ ಬಗೆಹರಿಯುತ್ತೆ ಸರ್? ಗೊಂದಲ ಎಲ್ಲಿದೆ ಗೊಂದಲ? ಯಾವ ಗೊಂದಲ ಮಾಡ್ತೀನಿ ಹೇಳ್ತಾರೆ, ಆ ಪಾರ್ಟಿ ಹೇಳ್ತೀವಿ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸರ್, ಈ ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸ್ಪಂದಿಸ್ತಾ ಇಲ್ವಾ?